ನನ್ನೆಲ್ಲ ಸ್ನೇಹಿತರಿಗೆ ತರಗತಿಯ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಯೊಳಗೆ ಉತ್ತರದ ಪರ್ವತಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಭಾರತವು ವಿವಿಧ ಬಗೆಯ ಒಂದು ಭೂ ಸ್ವರೂಪಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಸ್ವರೂಪಗಳು ದೇಶದ ಒಂದು ನಾನಾ ಭಾಗಗಳಲ್ಲಿ ಕಾಣ್ತಾ ಹೋಗ್ತೀವಿ. ಅವುಗಳೊಂದು ಭೂ ಇತಿಹಾಸ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿರುವುದು ಮತ್ತು ಆ ಭೂ ರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ವ್ಯತ್ಯಾಸಗಳನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ನಮ್ಮ ಒಂದು ಪ್ರಾಕೃತಿಕ ಭಾಗಗಳನ್ನು ಒಟ್ಟಾರೆಯಾಗಿ 4 ಪ್ರಧಾನ ಭೂ ಸ್ವರೂಪ ವಿಭಾಗಗಳನ್ನೇ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಏನು ಉತ್ತರದ ಪರ್ವತಗಳಂತ ಕರಿತಾ ಹೋಗ್ತೀವಿ, ಪ್ರಸ್ಥಭೂಮಿ ಮತ್ತು ಮಹಾಮೈದಾನ ಮತ್ತು ಕರಾವಳಿ ಅಂತಂದು 4 ವಿಭಾಗವನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಈ ಉತ್ತರದ ಪರ್ವತಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನು ಈ ಉತ್ತರದ ಪರ್ವತಗಳು ಅಂದ್ರೆ ಉತ್ತರದ ಪರ್ವತಗಳಂತ ಎದಕ್ಕೆ ಕರಿತಾವೆ? ಒಂದು ಭಾರತದ ಉತ್ತರ ದಿಕ್ಕಿನಲ್ಲಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಉತ್ತರದ ಪರ್ವತವು ಉತ್ತರದಲ್ಲಿರುವಂಥ ಹಿಮಾಲಯ ಪರ್ವತ ಶ್ರೇಣಿಯು ಜಗತ್ತಿನಲ್ಲಿ ಅತಿ ಎತ್ತರ ಶಿಖರಗಳನ್ನು ಮತ್ತು ಆಳವಾದ ಕಣಿವೆಗಳನ್ನು ಮತ್ತು ಹಿಮನದಿಗಳನ್ನು ಮುಂತಾದವುಗಳನ್ನು ಹೊಂದಿದೆ. ಅಂದರೆ ಏನು ಭಾರತ ದೇಶದಲ್ಲಿರುವಂಥ ಉತ್ತರದಲ್ಲಿರುವಂಥ ಹಿಮಾಲಯ ಪರ್ವತಗಳು ಜಗತ್ತಿನಲ್ಲಿ ಅತಿ ಎತ್ತರವಾದಂಥ ಶಿಖರಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ, ಆಳವಾದ ಕಣಿವೆಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ಹಿಮನದಿಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಹಿಮಾಲಯ ಪರ್ವತ ಶ್ರೇಣಿಯು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಪಾಮೀರ್ ಗ್ರಂಥಿಯಿಂದ ಪ್ರಾರಂಭವಾಗಿ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ 2500 ಕಿಲೋಮೀಟರ್ ಉದ್ದದವರೆಗೆ ಹಬ್ಬತಾ ಹೋಗ್ತದೆ. ಎಲ್ಲಿ ನೋಡ್ತಾವೆ ಇಲ್ಲಿ ಏನು ಈ ಒಂದು ಪಾಮೀರ್ ಗ್ರಂಥಿಯಿಂದ ಹಿಡಿದು ಸೀದಾ ಎಲ್ಲಿ ಅರುಣಾಚಲ ಪ್ರದೇಶದವರೆಗೆ ಈ ಒಂದು ಹಿಮಾಲಯ ಪರ್ವತಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಏನು ಪಾಮೀರ್ ಗ್ರಂಥಿಯಿಂದ ಹಿಡಿದು ಏನು ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ ಏನು ನೋಡ್ತಾ ಇದ್ವಿ 2500 ಕಿಲೋಮೀಟರ್ ಉದ್ದವೇ ಹರಡಿದೆ. ಈ ಒಂದು ಮಡಿಕೆ ಪರ್ವತ ಶ್ರೇಣಿಗಳು 3 ಪ್ರಮುಖ ಶ್ರೇಣಿಗಳನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಶಿವಾಲಿಕ್ ಶ್ರೇಣಿ ಅಂತ ಕರಿತಾ ಹೋಗ್ತೀವಿ, ಹಿಮಾಲಯದ ಪಾದ ಬೆಟ್ಟಗಳಂತ ಕರಿತಾ ಹೋಗ್ತಾರೆ. ಎರಡನೇದು ಹಿಮಾಚಲ ಅಂತ ಕರಿತಾ ಹೋಗ್ತೀವಿ, ಮಧ್ಯ ಹಿಮಾಲಯ ಅಂತ ಕರಿತಾ ಹೋಗ್ತಾರೆ. ಮೂರನೇದು ಮಹಾ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ. ಇದನ್ನು ಹಿಮಾದ್ರಿ ಅಂತಂದು ಕರಿತಾ ಹೋಗ್ತಾರೆ. ಅಂದ್ರೆ ಉತ್ತರದ ಪರ್ವತಗಳನ್ನು ಅಥವಾ ಮಡಿಕೆ ಪರ್ವತ ಶ್ರೇಣಿಗಳನ್ನು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾರೆ. ಯಾವುದು? ಒಂದನೇದು ಶಿವಾಲಿಕ್ ಶ್ರೇಣಿ ಅಂತ ಕರಿತಾ ಹೋಗ್ತಾರೆ, ಇವನ್ನ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತಾ ಹೋಗ್ತೀವಿ. ಹಿಮಾಚಲ ಅಂತ ಕರಿತಾ ಹೋಗ್ತಾರೆ, ಇದು ಮಧ್ಯ ಹಿಮಾಲಯ ಆಗ್ತಾ ಹೋಗ್ತೈತಿ. ಮಹಾ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ, ಇದು ಹಿಮಾದ್ರಿ ಆಗ್ತಾ ಹೋಗ್ತೈತಿ. ಇದು 3 ರೀತಿಯಾಗಿ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಒಂದನೇದು ಶಿವಾಲಿಕ್ ಶ್ರೇಣಿಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಒಂದು ಶಿವಾಲಿಕ್ ಶ್ರೇಣಿಗಳು ಏನಂತ ಕರಿತೀವಿ? ಪಾದ ಬೆಟ್ಟಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಯಾವ ರೀತಿ ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒಂದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಿತವಾದವು. ಅಂದ್ರೆ ಏನು ಈ ಶಿವಾಲಿಕ್ ಶ್ರೇಣಿ ಐತಲ್ಲ, ಇದು ಹಿಮಾಲಯ ಪರ್ವತಗಳಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿರೋದನ್ನು ಕಂಡು ಬರ್ತಾ ಹೋಗ್ತೇವೆ. ಇದು ಅತ್ಯಂತ ದಕ್ಷಿಣದಲ್ಲಿರುವಂಥ ಸರಣಿ ಮತ್ತು ಅತಿ ಕಡಿಮೆ ಎತ್ತರವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಅತ್ಯಂತ ದಕ್ಷಿಣದಲ್ಲಿರುವಂಥ ಸರಣಿ ಮತ್ತು ಅತಿ ಕಡಿಮೆ ಎತ್ತರವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಇದನ್ನು ಏನಂತ ಕರಿತಾವಂದ್ರೆ ಹಿಮಾಲಯದ ಪಾದ ಬೆಟ್ಟಗಳು ಅಂತಂದು ಕರಿತಾ ಹೋಗ್ತೀವಿ. ಯಾವ ಬೆಟ್ಟಗಳನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತಾವಪ್ಪ ಅಂದ್ರೆ ಶಿವಾಲಿಕ್ ಶ್ರೇಣಿಯನ್ನು ಹಿಮಾಲಯದ ಪಾದ ಬೆಟ್ಟಗಳು ಅಂತಂದು ಕರಿತಾ ಹೋಗ್ತೀವಿ. ಇವು ಸಮತಟ್ಟಾದಂಥ ಕಿರಿದಾದ ಮೈದಾನಗಳನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಮೈದಾನಗಳನ್ನು ಡೋನ್ಗಳು ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಈ ಸಮತಟ್ಟಾದ ಕಿರಿದಾದ ಮೈದಾನಗಳು ಏನಂತ ಕರಿತಪ್ಪ ಅಂದ್ರೆ ಡೋನುಗಳು ಅಂತಂದು ಕರಿತಾವೆ. ಯಾವ ರೀತಿಯಪ್ಪ ಒಂದು ಉದಾಹರಣೆ ನೋಡೋದಾದ್ರೆ ಡೆಹ್ರಾಡೂನ್ ಅಂತ ಕರಿತಾ ಹೋಗ್ತೀವಿ. ಕೋಟಾ, ಪಾಟ್ಲಿ ಚೌಕಾಂಬ, ಉಧಾಂಪುರ್, ಕೋಟ್ಲಾಗಳು ಇವು ಸಮುದ್ರದಿಂದ 600ರಿಂದ 1500 ಮೀಟರ್ಗಳಷ್ಟು ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಎರಡನೇದು ನೋಡ್ತಾ ಹೋಗೋಣ ಹಿಮಾಚಲ ಅಥವಾ ಮಧ್ಯ ಹಿಮಾಲಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ.
ಇದು ಮಹಾ ಹಿಮಾಲಯ ಮತ್ತು ಶಿವಾಲಿಕ್ ಬೆಟ್ಟಗಳ ನಡುವೆ ಇರುವಂಥ ಸರಿಸುಮಾರು 3600 ಮೀಟರ್ಗಳಿಂದ 4500 ಮೀಟರ್ಗಳ ಒಂದು ಸರಾಸರಿ ಎತ್ತರವನ್ನು ಈ ಒಂದು ಹಿಮಾಚಲ ಶ್ರೇಣಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಹಿಮಾಚಲದ ಒಂದು ಏನು ಅಗಲ 60 ರಿಂದ 80 ಕಿಲೋಮೀಟರ್ಗಳ ಒಂದು ಅಗಲವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅನೇಕ ಸಮಾನಾಂತರ ಪರ್ವತ ಶ್ರೇಣಿಗಳನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಪಿರ್ಬಂಜಾಲ, ಮಹಾಭಾರತ ಶ್ರೇಣಿ, ನಾಗದಿಪ್ಪ, ಮೆಸ್ಸೂರಿ ಇನ್ನು ಮುಂತಾದವುಗಳನ್ನು ಕಾಣ್ತೇವೆ. ಜೊತೆಗೆ ಪ್ರಮುಖ ಕಣಿವೆಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದು ಕಗ್ರಾ, ಕೂಲು ಇವು ಪ್ರಸಿದ್ಧ ಕಣಿವೆಗಳನ್ನು ಕಾಣ್ತೀವಿ. ಯಾವುದು ಕಗ್ರಾ, ಕೂಲು ಇವು ಪ್ರಸಿದ್ಧ ಕಣಿವೆಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇನ್ನೊಂದು ಕಡೆಗೆ ಗಿರಿಧಾಮಗಳನ್ನು ಕಾಣ್ತಾ ಹೋಗ್ತೀವಿ. ಯಾವುದು ಶಿಮ್ಲಾ, ಮಸ್ಸೂರಿ, ನೈನಿತಾಲ್, ರಾಣಿಖೇಟ್, ಚಕ್ರಾತ, ಡಾರ್ಜಿಲಿಂಗ್ ಇವು ಪ್ರಮುಖವಾದಂಥ ಗಿರಿಧಾಮಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಮಹಾ ಹಿಮಾಲಯದ ಬಗ್ಗೆ ನೋಡ್ತಾ ಹೋಗೋಣ. ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಮತ್ತು ಮೊದಲು ನಿರ್ಮಿತಗೊಂಡಿರುವಂಥ ಸರಣಿಯಾಗಿದೆ. ಅಂದ್ರೆ ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದದ್ದು ಮತ್ತು ಮೊದಲ ನಿರ್ಮಾಣ ಯಾವ ಸರಣಿಯಪ್ಪ ಅಂದ್ರೆ ಮಹಾ ಹಿಮಾಲಯ ಆಗಿರ್ತತಿ. ಇದನ್ನು ಸಂಪೂರ್ಣವಾಗಿ ಹಿಮದಿಂದ ಕೂಡಿರ್ತದೆ. ಹಾಗಾಗಿ ಇದನ್ನು ಏನಂತ ಕರಿತಪ್ಪ ಅಂದ್ರೆ ಹಿಮಾದ್ರಿ ಅಂತಂದು ಕರಿತೇವೆ. ಅಂದರೆ ಈ ಒಂದು ಶ್ರೇಣಿಗಳು, ಈ ಒಂದು ಬೆಟ್ಟಗಳು ಹಿಮದಿಂದ ಕೂಡಿರೋದ್ರಿಂದ ಈ ಒಂದು ಪರ್ವತ ಶ್ರೇಣಿಯನ್ನು ಹಿಮಾದ್ರಿ ಅಂತಂದು ಕರಿತಾ ಹೋಗ್ತೇವೆ. ಇವು ಸಮುದ್ರ ಮಟ್ಟದಿಂದ 6000 ರಿಂದ 8000 ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರವಾಗಿರೋದನ್ನು ಕಾಣ್ತೇವೆ. ಅಂದ್ರೆ ಸಮುದ್ರ ಮಟ್ಟದಿಂದ 6000 ದಿಂದ ಹಿಡಿದು 8000 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಹಿಮಾಲಯದಲ್ಲಿ ಅತ್ಯಂತ ಎತ್ತರವಾದ ಶಿಖರಗಳನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಪ್ರಪಂಚದಲ್ಲಿ ಅತ್ಯುನ್ನತವಾದಂಥ ಮೌಂಟ್ ಎವರೆಸ್ಟ್ ಶಿಖರ 8848 ಮೀಟರ್ ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಮೌಂಟ್ ಎವರೆಸ್ಟ್ ಶಿಖರವು ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಏನು ಈ ಮೌಂಟ್ ಎವರೆಸ್ಟ್ ಏನು ಪ್ರಪಂಚದಲ್ಲಿಯೇ ಅತ್ಯುನ್ನತವಾದಂಥ ಶಿಖರ ಅಂತ ಏನು ಕರಿತೀವಲ್ಲ, ಈ ಮೌಂಟ್ ಎವರೆಸ್ಟು ಯಾವ ದೇಶಗಳ ಮಧ್ಯೆ ಐತಪ್ಪ ಅಂದ್ರೆ ನೇಪಾಳ ಮತ್ತು ಟಿಬೆಟ್ ಮಧ್ಯದಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಸರಣಿಯಲ್ಲಿರುವಂಥ ಇತರೆ ಪ್ರಮುಖ ಶಿಖರಗಳನ್ನು ನೋಡೋದಾದ್ರೆ ಕಾಂಚನಜುಂಗ ಇದು ಭಾರತ ದೇಶದ ಅತ್ಯಂತ ಎತ್ತರದ ಶಿಖರ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಧವಳಗಿರಿ, ನಂದಾದೇವಿ, ಗೌರಿಶಂಕರ ಇವು ಅನೇಕ ಹಿಮನದಿಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಅವುಗಳಲ್ಲಿ ಗಂಗೋತ್ರಿ ಅನ್ನೋದು ಪ್ರಸಿದ್ಧವಾಗಿರೋದನ್ನು ಕಾಣ್ತೀವಿ. ಏನು ಈ ಗಂಗೋತ್ರಿ ಅಂತ ನೋಡ್ತಾ ಹೋಗ್ತಲ್ಲ, ಇದು ಗಂಗಾ ನದಿಯ ಒಂದು ಉಗಮ ಸ್ಥಾನ ಆಗ್ತೈತಿ. ಯಾವುದು ಗಂಗೋತ್ರಿ ಅನ್ನೋದು ಗಂಗಾ ನದಿಯ ಒಂದು ಉಗಮ ಸ್ಥಾನ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಕಾಶ್ಮೀರದ ಬುರ್ಜಿಲ್, ಜೋಜಿಲಾ, ಹಿಮಾಚಲ ಪ್ರದೇಶದ ಬಾರಾಲಾಪ್ಚ ಮುಂತಾದ ಕಣಿವೆ ಮಾರ್ಗಗಳು, ಜೊತೆಗೆ ಉತ್ತಮ ಸಂಚಾರ ಸೌಲಭ್ಯವನ್ನು ಒದಗಿಸುವುದಲ್ಲದೆ ಪ್ರವಾಸಿಗರು ಕೂಡ ಆಕರ್ಷಣೀಯ ಕೇಂದ್ರಗಳಾಗಿ ಕಾಣ್ತಾ ಇದ್ದಾವೆ. ಜೊತೆಗೆ ಮಹಾ ಹಿಮಾಲಯ ಒಂದು ಸರಣಿಯು ಉತ್ತರಕ್ಕಿರುವಂಥ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯವಂತ ಕರಿತಾ ಹೋಗ್ತಾರೆ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಹಾಗೂ ಕೈಲಾಸ ಪರ್ವತಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಏನು ಮಹಾ ಹಿಮಾಲಯದ ಸರಣಿಯ ಉತ್ತರಕ್ಕಿರುವಂಥ ಮಡಿಕೆ ಪರ್ವತಗಳನ್ನು ಹೊರ ಹಿಮಾಲಯ ಅಂತಂದು ಕರಿತಾ ಹೋಗ್ತೀವಿ. ಇದರಲ್ಲಿ ಕಾರಾಕೋರಂ ಪರ್ವತ ಶ್ರೇಣಿ ಮತ್ತು ಕೈಲಾಸ ಪರ್ವತಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ಕಾಡ್ವಿನ್ ಅಸ್ಟಿಕ್ ಅಥವಾ ಕೇಟೋ ಏನು ಕಾಂಚನಜುಂಗ ಅಂತ ಹೇಳ್ತಾವಲ್ಲ, ಕಾಡ್ವಿನ್ ಅಸ್ಟಿನ್ ಅಥವಾ ಕೇಟೋ ಅನ್ನು ಭಾರತದ ಅತಿ ಎತ್ತರವಾದ ಶಿಖರ ಅಂತ ಕರಿತಾವೆ. ಎಷ್ಟಕ್ಕೆ ಎತ್ತರ ಇತ್ತಪ್ಪ ಅಂದ್ರೆ 8611 ಮೀಟರ್ ಎತ್ತರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಈ ಮೌಂಟ್ ಎವರೆಸ್ಟ್ ಎತ್ತರ ಐತಪ್ಪ ಅಂದ್ರೆ 8848 ಮೀಟರ್ ಇರೋದನ್ನು ಕಾಣ್ತಾ ಹೋಗ್ತೀವಿ. ಏನು ಇದನ್ನು ಕೇಟೋ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಲಡಾಖ್ ಪ್ರಸ್ಥಭೂಮಿಯಲ್ಲಿ ಇದು ಕಂಡು ಬರ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ ಉತ್ತರದ ಒಂದು ಪರ್ವತಗಳ ಬಗ್ಗೆ ಏನು 3 ಪರ್ವತಗಳು, ಯಾವುದು ಶಿವಾಲಿಕ್ ಪರ್ವತಗಳು ಮತ್ತು ಹಿಮಾಚಲ ಪರ್ವತಗಳು, ಜೊತೆಗೆ ಮಹಾ ಹಿಮಾಲಯ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಹಾಗಾದರೆ ಈ ಒಂದು ಹಿಮಾಲಯದ ಮಹತ್ವವು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನು ಹಿಮಾಲಯದಿಂದ ಏನು ಉಪಯೋಗ ಐತಿ, ಜೊತೆಗೆ ಅದರಿಂದ ಏನು ನಮ್ಮ ಒಂದು ಜೀವನವನ್ನು ನಡೆಸ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಏನು ಈ ಹಿಮಾಲಯದ ಪರ್ವತ ಶ್ರೇಣಿಗಳು ಭಾರತದ ಒಂದು ಜನಜೀವನದ ಮೇಲೆ ಅಪಾರ ಪ್ರಭಾವವನ್ನು ಬೀರ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಮೊದಲನೇದಾಗಿ ಭಾರತಕ್ಕೆ ರಕ್ಷಣೆಯನ್ನು ನೀಡ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಆಕ್ರಮಣಕಾರಿ ದೇಶಗಳು ಕಂಡು ಬರ್ತಾ ಹೋಗ್ತಾವೆ ಉತ್ತರದಲ್ಲಿ.
ಯಾವುದು ಪಾಕಿಸ್ತಾನ ಮತ್ತು ಚೀನಾದ ಒಂದು ಗಡಿ ರಕ್ಷಣೆಯಾಗಿ ಕಾಣ್ತಾ ಹೋಗ್ತೈತಿ. ಆ ಉತ್ತರ ಏಷ್ಯಾದಿಂದ ಬೀಸುವಂಥ ಏನದು ಶೀತ ಗಾಳಿಯಿಂದ ಏನು ಮಾಡ್ತಾ ಹೋಗ್ತೈತಿ, ಈ ಒಂದು ಹಿಮಾಲಯ ತಡಿತಾ ಹೋಗ್ತೈತಿ. ಜೊತೆಗೆ ಅನೇಕ ನದಿಗಳ ಒಂದು ಉಗಮ ಸ್ಥಾನ ಆಗ್ತೈತಿ ಯಾವುದು, ಈ ಒಂದು ಪರ್ವತ ಶ್ರೇಣಿಗಳು. ಜೊತೆಗೆ ವಿದ್ಯುತ್ ಶಕ್ತಿಗೆ ಒಂದು ಅನುಕೂಲಕರ ಆಗಿದೆ. ಏನು ನದಿಗಳು ಇರ್ತಾವೋ ಆ ನದಿಗಳ ಮೂಲಕ ಏನು ಮಾಡ್ತಾ ಹೋಗ್ತೀವಿ, ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಅನೇಕ ಡೋನ್ಗಳು ಏನು ಡೆಹ್ರಾಡೂನ್ ಅಂತಂದ್ವಲ್ಲ, ಅನೇಕ ಮೈದಾನಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತತಿ. ಜೊತೆಗೆ ಅನೇಕ ಸಸ್ಯ ಮತ್ತು ಪ್ರಾಣಿ ಮತ್ತು ಸಸ್ಯ ವರ್ಗಗಳಿಗೆ ಆಶ್ರಯ ತಾಣವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಖನಿಜ ಸಂಪತ್ತುಗಳನ್ನು ಕಾಣ್ತಾ ಹೋಗ್ತೀವಿ. ಕೊನೆಯದಾಗಿ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಾಮುಖ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಇವು ಇಷ್ಟೇನಪ್ಪ ಹಿಮಾಲಯದ ಮಾತು. ಏನು ಭಾರತಕ್ಕೆ ವನ್ಯದ ರಕ್ಷಣೆಯನ್ನು ಕೊಡ್ತಾ ಹೋಗ್ತೈತಿ. ಏನು ಉತ್ತರ ಏಷ್ಯಾದಿಂದ ಬೀಸುವಂಥ ಶೀತಗಳನ್ನು ತಡೆ ಮಾಡ್ತಾ ಹೋಗ್ತೈತಿ. ಮತ್ತು ಆ ಒಂದು ಹಿಮಾಲಯ ಪರ್ವತಗಳು ಅನೇಕ ನದಿಗಳ ಉಗಮ ಸ್ಥಾನವಾಗ್ತೈತಿ. ಏನು ಮತ್ತು ಈ ಒಂದು ನದಿಗಳ ಒಂದು ಏನು ನದಿಗಳ ನೀರನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ತಾ ಹೋಗ್ತಾರೆ. ಅನೇಕ ವಿಶಾಲವಾದಂಥ ಮೈದಾನಗಳನ್ನು ಕಾಣ್ತಾ ಹೋಗ್ತೀವಿ. ಸಸ್ಯ ಮತ್ತು ಪ್ರಾಣಿ ವರ್ಗಗಳಿಗೆ ಆಶ್ರಯ ತಾಣವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಖನಿಜ ಸಂಪನ್ಮೂಲಗಳನ್ನು ಒಳಗೊಂಡಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳ ಪ್ರಾಮುಖ್ಯತೆಯನ್ನು ಈ ಒಂದು ಹಿಮಾಲಯದೊಳಗೆ ಕಾಣ್ತಾ ಹೋಗ್ತೀವಿ. ಜೊತೆಗೆ ಏನು ಇಲ್ಲಿವರೆಗೆ ಏನು ಮಾತಾಡಿದ್ವಲ್ಲ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬಿಡ. ಏನು ಈ ಒಂದು ಶಿವಾಲಿಕ ಶ್ರೇಣಿ ಅಂತ ಕರಿತಾವಲ್ಲ, ಇವು ನಿನ್ನೆ ಮೊನ್ನೆ ಏನಾಗ್ಯವು ರಚನೆ ಆಗ್ಯವು. ಹಾಗಾಗಿ ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಪಾದ ಬೆಟ್ಟಗಳು ಅಂತಂದು ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ, ಪಾದ ಬೆಟ್ಟಗಳು ಅಂತ ಕರಿತಾ ಹೋಗ್ತೀವಿ. ಏನು ಶಿವಾಲಿಕ ಬೆಟ್ಟಗಳು ಮತ್ತು ಹಿಮಾದ್ರಿ ಬೆಟ್ಟಗಳ ಒಂದು ನಡುವೆ ಇರುವಂಥ ಶ್ರೇಣಿ ಐತಲ್ಲ, ಇದು ಹಿಮಾಚಲ ಶ್ರೇಣಿ ಅಂತಂದು ಕರಿತಾ ಹೋಗ್ತೀವಿ. ಎಂತ ಕರಿತೀವಿ, ಹಿಮಾಚಲ ಶ್ರೇಣಿ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಏನು ನಂತರದಲ್ಲಿ ಪರ್ವತದ್ದು ಯಾವುದು ಹಿಮಾದ್ರಿ ಅಂದ್ರೆ ಮಹಾ ಹಿಮಾಲಯ ಅಂತ ಕರಿತಾ ಹೋಗ್ತೀವಿ. ಇವು ಅತ್ಯಂತ ಎತ್ತರವಾದಂಥ ಶ್ರೇಣಿಗಳನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿ ಯಾವ್ದು ನೋಡ್ತಪ್ಪ ಅಂದ್ರೆ ಮೌಂಟ್ ಎವರೆಸ್ಟನ್ನು ನೋಡ್ತಾ ಹೋಗ್ತೀವಿ. 8,848 ಮೀಟ್ರ್ ಐತಿ. ಅದೇ ರೀತಿ ಕಾಡ್ವಿನ್ ಚುಂಗ ಅಂತ ನೋಡ್ತೀವಿ. 8,648 ಮೀಟರ್ ಇರೋದನ್ನು ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ಒಂದು ಉತ್ತರ ಪರ್ವತಗಳ ಮತ್ತು ಅವುಗಳ ಒಂದು ವಿಧಗಳ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.